ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ, ಇವತ್ತು ನಡೆದಂತಹ ಕಂಪ್ಯೂಟರ್ ಸೈನ್ಸ್ ಆ್ಯನ್ಯುವಲ್ ಎಕ್ಸಾಮ್ 2 ಯಾರಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆಯಿತಾ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಉತ್ತರಗಳನ್ನು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ. ತಾವುಗಳು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸ್ ಗಿವನ್ ಬಿಲೋ ಅಂತ. ಡ್ಯಾಶ್ ಈಸ್ ಎ ಲಾರ್ಜ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಹ್ಯಾವಿಂಗ್ ಮೆನಿ ಚಿಪ್ಸ್, ಪೋರ್ಟ್ಸ್, ಕಂಟ್ರೋಲರ್ಸ್ ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮೌಂಟೆಡ್ ಆನ್ ಇಟ್ ಅಂತ ಇದೆ. ಇದು ಬಹಳ ಈಸಿಯಾದಂತಹ ಪ್ರಶ್ನೆ ಆಗಿತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಕಂಪ್ಯೂಟರ್ ಇದೆ. ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ ಆಗಿರುತ್ತೆ. ಅದು ಮದರ್ ಬೋರ್ಡಲ್ಲಿ ತಾವುಗಳು ನೋಡಿದರೆ ಗ್ರೀನಾಗಿ ಒಂದು ಯಾವುದು CPU ಒಳಗಡೆ ಇರುವಂಥದ್ದು ಫ್ಲ್ಯಾಟ್ ಆಗಿರುತ್ತೆ. ಅದರಲ್ಲಿ ನೋಡ್ಬೋದು ತಾವುಗಳು ಸರ್ಕ್ಯೂಟ್ಗಳನ್ನು, ಚಿಪ್ಸ್ಗಳನ್ನು, ಪೋರ್ಟ್ಗಳನ್ನು. ಪೋರ್ಟ್ ಅಂತ ಹೇಳಿದರೆ ನೀವು ಪೆನ್ಡ್ರೈವ್ ಹಾಕಲಿಕ್ಕೆ ಅಥವಾ CPU ಅದನ್ನು ಇನ್ಸರ್ಟ್ ಮಾಡಲಿಕ್ಕೆ ಎಲ್ಲದೂ ಕೂಡ ಕೇಬಲ್ಸ್. ಆಯಿತಾ, ಕ್ವಶನ್ ನಂಬರ್ 2 ನೋಡೋಣ. ಕಾಂಪ್ಲಿಮೆಂಟ್ರಿ ಲಾ ಸ್ಟೇಟ್ಸ್ ದಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ, ಇದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಕ್ವಶನ್ ನಂಬರ್ 2ಗೆ. ಆಯಿತಾ, ಇದು ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಗಿವನ್ ದಿ ಲಾಜಿಕ್ ಡಯಾಗ್ರಾಮ್ ಅಂತ ಇದೆ ಕ್ವಶನ್ ನಂಬರ್ 3ಗೆ. ಅದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ದಿ ಔಟ್ಪುಟ್ ಈಸ್ ಡ್ಯಾಶ್ ಅಂತ ಇದೆ. ಔಟ್ಪುಟ್ಟು ಇಲ್ಲಿ 0 ಆಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ ಈಗ ನಾವು. ಆಯಿತಾ, ಅಸರ್ಷನನ್ನು ಒಂದು ಕೊಟ್ಟಿದ್ದಾರೆ ಹಾಗೂ ರೀಸನ್ ಅಂತ ಒಂದು. ದ ಸ್ಟೇಟ್ ಈಸ್ ಎ LIFO ಡಾಟಾ ಸ್ಟ್ರಕ್ಚರ್, ರೀಸನ್ ಆ್ಯಂಡ್ ಆರ್ಡರ್ಸ್ ಕಲೆಕ್ಷನ್ ಆಫ್ ಐಟಮ್ಸ್ ವೇರ್ ಇನ್ಸರ್ಷನ್ ಆ್ಯಂಡ್ ಡಿಲಿಷನ್ ಟೇಕ್ ಪ್ಲೇಸ್ ಅಟ್ ಸೇಮ್ ಟೈಮ್ ಅಂತ ಇದೆ. ಕ್ವಶನ್ ನಂಬರ್ 4ಗೆ ಸರಿಯಾದ ಉತ್ತರ ನೋಡಿ, ಫಸ್ಟ್ ಎ ಕೊಟ್ಟಿದ್ದಾರಲ್ವ, ಅದು ಸರಿ ಅಂದರೆ ಟ್ರೂ. ಬಿ ಕೂಡ ಸರಿ. ಹಾಗಿದ್ರೆ ಇಲ್ಲಿ ಆಪ್ಷನ್ ನಮಗೆ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. ಕ್ವಶನ್ ನಂಬರ್ 5 ನೋಡೋಣ ಈಗ. ಎಕ್ಸಾಮಿನ್ ದ ಫಾಲೋಯಿಂಗ್ C++ ಪ್ರೋಗ್ರಾಮ್ ಸೆಗ್ಮೆಂಟ್ ಆ್ಯಂಡ್ ಐಡೆಂಟಿಫೈ ದಿ ಎರರ್ ಅಂತ ಇದೆ, ಕ್ಲಾಸ್ ರಿಸಲ್ಟ್ಸ್ ಅಂತ. ಕ್ವಶನ್ ನಂಬರ್ 5 ನಾವು ನೋಡಿದಾಗ ಕ್ಲಿಯರಾಗಿ ಇದನ್ನು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಆಯಿತಾ, ಇದರಲ್ಲಿ ಸ್ವಲ್ಪ ಎರರ್ ಇದೆ. ಏನು ಅಂತ ಹೇಳಿದರೆ ಎಲ್ಲದರಲ್ಲೂ ಎರರ್ ಇದೆ ಅಲ್ವಾ. ಡ್ಯೂ ಟು ಅಲ್ಲಿವರೆಗೂ ಸೇಮ್ ಇದೆ. ಇಲ್ಲಿ ಸರಿಯಾದ ಉತ್ತರ ಕ್ವಶನ್ ನಂಬರ್ 5ಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಬಿ ಆಗಿರುತ್ತೆ. ಡ್ಯೂ ಟು ಸೆಮಿಕಾಲನ್ ಮಿಸ್ಸಿಂಗ್ ಆಫ್ಟರ್ ಕ್ಲಾಸ್ ಡೆಫಿನಿಷನ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 6, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಆಪ್ಷನ್ ಎ ಆಗಿ ಇರುತ್ತೆ. ಅಂದರೆ ಏನು ಫಂಕ್ಷನ್ಸ್ ನೇಮ್ಸ್ ಆರ್ ಸೇಮ್, ಹೌದು ನೋಡ್ಕೊಳ್ಳಿ. ಆಯಿತಾ, ನಂತರದಲ್ಲಿ 3 ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ ಡಿಫ್ರೆಂಟ್, ಅದು ಹೌದು. ಡಾಟಾ ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ ಡಿಫ್ರೆಂಟ್. ಹಾಗಿದ್ರೆ ಆಪ್ಷನ್ನು 6ನೆಯ ಪ್ರಶ್ನೆಗೆ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ. ದಿ ಸಿಂಬಲ್ ಯೂಸ್ಡ್ ವಿತ್ ಡಿಸ್ಟ್ರಕ್ಟರ್ ಈಸ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 8, ಇಫ್ ಎ ಕ್ಲಾಸ್ ಈಸ್ ಡಿರೈವ್ಡ್ ಫ್ರಮ್ ಮೋರ್ ದ್ಯಾನ್ 1 ಬೇಸ್ ಕ್ಲಾಸ್ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಇದೆ ಅಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಐ ರಿಪೀಟ್. ಕ್ವಶನ್ ನಂಬರ್ 9 ನೋಡೋಣ. ಗಿವನ್ INT PRX is that equal to 50 which is the correct way to assign address of x value variable to the pointer ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು, ಆಯಿತಾ, ಅದು ಏನಂತೀರ ಸರ್, ಆ್ಯಂಡ್ ನಾವು ಶಾರ್ಟ್ಕಟ್ಟಲ್ಲಿ ಬರೀತಲ್ವ ಅದು ಆನ್ಸರು ಪಾಯಿಂಟರಿಗೆ. ಯಾವುದು ಅಂದರೆ ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10 ಮೈ ಡಿಯರ್ ಚಿಲ್ಡ್ರನ್, ಕಲೆಕ್ಷನ್ ಆಫ್ ಡಾಟಾ ಎಲಿಮೆಂಟ್ಸ್ ಆರ್ಗನೈಸ್ಡ್ ಇನ್ ಟರ್ಮ್ಸ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 10ಕ್ಕೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಅದು ಟೇಬಲ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಈಗ ಮುಂದಿನ ವಿಡಿಯೋ ನಿಮಗಾಗಿ ಸರ್. ಇದು ಕೇವಲ ಒಂದೇ 1 ನಿಮಿಷದ ವಿಡಿಯೋ, ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ. ಯಾಕಂದರೆ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್. ಡೇ ಟು ಡೇ ಲೈಫಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಇರಬೇಕು. ಹಾಗಾಗಿ 1 ನಿಮಿಷದ ವಿಡಿಯೋ ಮಾತ್ರ ನೋಡಿಕೊಂಡು ಮುಂದಿನ ಆನ್ಸರಿಗೆ ನಾವು ಹೋಗೋಣ ಬನ್ನಿ.
ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಇಂಗ್ಲೀಷ್ ಕೂಡ ಕಲಿಬೇಕು. ಜೀವನದಲ್ಲಿ ಸಾಧನೆ ಆಗಬೇಕು, ಜೀವನದಲ್ಲಿ ಐಡೆಂಟಿಟಿ ಪಡಿಬೇಕು ಅಂತ ಹೇಳಿದರೆ ವಿ ನೀಡ್ ಟು ಲರ್ನ್ ಇಂಗ್ಲೀಷ್. ಹಲೋ ಸ್ಪಾರ್ಕಿ, ಐ ವಾಂಟ್ ಟು ಗಿವ್ ಮೈ ಇಂಟ್ರೊಡಕ್ಷನ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ? ಈ ರೀತಿಯಾಗಿ ನಾನು ಈ ಒಂದು ಅಪ್ಲಿಕೇಶನಿಗೆ ಕೇಳಿದೆ. ಅಂದರೆ ಇದೊಂದು ಆ್ಯಪ್ ಆಗಿರುತ್ತೆ ಇಂಗ್ಲೀಷನ್ನು ಕಲೀಲಿಕ್ಕೋಸ್ಕರ. ಇದರ ಮೇಲೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ. ಭಾಳ ಜನ ರಿಪ್ಲೈ ಕೂಡ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಆ್ಯಪನ್ನು ತಗೊಳ್ಳು, ಯುಟಿಲೈಸ್ ಮಾಡ್ಕೊಳ್ಳಿ. ವಿ ನೀಡ್ ಎ ಪಾರ್ಟ್ನರ್ ಟು ಸ್ಪೀಕ್, ವಿ ನೀಡ್ ಎ ಪಾರ್ಟ್ನರ್ ಟು ಲರ್ನ್ ಇಂಗ್ಲೀಷ್, ವಿ ನೀಡ್ ಎ ಪಾರ್ಟ್ನರ್ ಟು ಡೂ ಕಮ್ಯುನಿಕೇಶನ್. ಇಲ್ಲಿ ನಿಮಗೆ ಸ್ಪಾರ್ಕಿ ಅಂತ ಒಂದು ರೆಡಿ ಇದೆ. Sparky, will you introduce yourself? That's a great question. I'm Sparky, your friendly chatbot. I love talking about fun things and helping kids like you. What else would you like to know about me? ಪ್ರೀತಿಯ ವಿದ್ಯಾರ್ಥಿಗಳೇ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕ್ವಶನ್ ನಂಬರ್ 11. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಮಾಂಡ್ ಬಿಲಾಂಗ್ಸ್ ಟು DLL ಇನ್ SQL ಅಂತ ಇದೆ. ಕ್ವಶನ್ ನಂಬರ್ 11. ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಕ್ರಿಯೇಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12. ಮೈ ಡಿಯರ್ ಚಿಲ್ಡ್ರನ್, ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಫಾರಮ್ ಆಫ್ TCP ಈಸ್ ಡ್ಯಾಶ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಕಡೆಯೂ ಅದನ್ನೇ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಆ ರೀತಿಯಾಗಿ ಅನಿಸತ್ತೆ, ಏನೂ ಇಲ್ಲ. ಅದಕ್ಕೆ ಸರಿಯಾದ ಉತ್ತರ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತೆ. ಇಲ್ಲಿ 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 13. ಆ್ಯನ್ ಎಕ್ಸಾಂಪಲ್ ಫಾರ್ ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಈಸ್ ಡ್ಯಾಶ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ಯಾವುದಿದು 13 ಅಲ್ವಾ? ಯಾವುದು ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಈಸ್ ಡ್ಯಾಶ್? ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಲ್ವಾ? ವಾಕಿ ಟಾಕಿ ಈಸ್ ದ ರೈಟ್ ಆನ್ಸರ್. ವಾಕಿ ಟಾಕಿ ಆಯಿತಾ? ನನ್ನ ಪ್ರಕಾರ ಕೆಲವೊಮ್ಮೆ ಯಾವುದಾದ್ರೂ ಆನ್ಸರ್ ತಪ್ಪಿದರೆ ದಯವಿಟ್ಟು ಕಮೆಂಟಿನ ಮುಖಾಂತರ ತಿಳಿಸಿ. ವಿ ಆರ್ ನಾಟ್ ಎಕ್ಸ್ಪರ್ಟ್, ವಿ ಆರ್ ಡೂಯಿಂಗ್ ಅವರ್ ವರ್ಕ್. ಆಯಿತಾ? ತಿಳ್ಕೊಳ್ಳಿ ಸ್ವಲ್ಪ, ಆಯಿತಾ? ಕಮೆಂಟಲ್ಲಿ ಏನಾದರೂ ಹೇಳ್ಬಿಡ್ತೀರಾ, ಭಾಳ ಬೇಜಾರಾಗುತ್ತೆ. ಕ್ವಶನ್ ನಂಬರ್ 14. ಪ್ರೀತಿಯ ವಿದ್ಯಾರ್ಥಿಗಳೇ, ದ ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ದ ಸರ್ವಿಸಸ್ ವಿತ್ ದ ಹೆಲ್ಪ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ, ಇ-ಕಾಮರ್ಸ್ ಈಸ್ ದ ರೈಟ್ ಆನ್ಸರ್, ಈಸ್ ಇ-ಕಾಮರ್ಸ್. Question number 15. My dear children, which one of the following refers to the web content that changes each time when it is viewed? ರೈಟ್, ಭಾಳ ಈಸಿಯಪ್ಪ ಇದಂತೂ ಕ್ವಶನು. ಕ್ವಶನ್ ನಂಬರ್ 15 ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿರುವಂಥದ್ದು DHTML, ಆಪ್ಷನ್ ಬಿ ಇದೆ ಅಲ್ವಾ? ಅದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಬಿ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ನೆಟ್ವರ್ಕು, ರಿಲೇಷನ್, ಒರಾಕಲ್, ಡಾಟಾ ಮೈನಿಂಗ್, ಓವೆಲ್, ಡಾಟಾ ಅಂತ ಇದೆ. ಈಗ ಕ್ವಶನ್ ನಂಬರ್ 14ಕ್ಕೆ ಬಂದರೆ ದಿ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಫಿಗರ್ಸ್, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 16ನೆಯ ಪ್ರಶ್ನೆಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇದನ್ನು ನಾವು ಏನಂತ ಕರಿತೀವಿ? ಡಾಟಾ ಸಂಗ್ರಹಣೆ ಅಂತ ಕರಿತೀವಿ. ಅಂದರೆ ಡಾಟಾ ಈಸ್ ದ ರೈಟ್ ಆನ್ಸರ್. ಅದನ್ನು ಡೇಟಾ ಅಂತಲೂ ಕೂಡ ಕರೆಯುತ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಕ್ವಶನ್ ನಂಬರ್ 17 ನೋಡೋಣ ಈಗ. ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಆಫ್ DBMS ಸಾಫ್ಟ್ವೇರ್. ಮೇಲ್ಗಡೆ ನೋಡಿದ್ವಿ ನಾವು MCQಸಲ್ಲಿ, ಇದಕ್ಕೆ ಉತ್ತರ ಇತ್ತು. ದಟ್ ಈಸ್ ಒರಾಕಲ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ DBMS ಸಾಫ್ಟ್ವೇರ್ ಈಸ್ ದಿ ರೈಟ್ ಆನ್ಸರ್. DBMS ಸಾಫ್ಟ್ವೇರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಡ್ಯಾಶ್ ಮಾಡೆಲ್ ಆರ್ಗನೈಸಸ್ ದಿ ಡಾಟಾ ಇನ್ ಟೇಬಲ್ ಫಾರ್ಮ್ ಅಂತ ಇದೆ. ಕ್ವಶನ್ ನಂಬರ್ 18ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಇದಕ್ಕೆ? ಡ್ಯಾಶ್ ಮಾಡೆಲ್ ಆರ್ಗನೈಸೇಷನ್, ದಟ್ ಈಸ್ ರಿಲೇಷನಲ್ ಅಂತ ಇದೆ ಅಲ್ವಾ? ರಿಲೇಷನಲ್ ಮಾಡೆಲ್ ಆರ್ಗನೈಸೇಷನ್ ದಿ ಡಾಟಾ ಇನ್ ಟೇಬಲ್ ಫಾರ್ಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19. ದ ಸಿಂಬಲ್ ಯೂಸ್ಡ್ ಟು ರೆಪ್ರೆಸೆಂಟ್ ಆಟ್ರಿಬ್ಯೂಟ್ ಇನ್ ER ಡಯಾಗ್ರಾಮ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 19ಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಓವೆಲ್ ಇಸ್ ದ ರೈಟ್ ಆನ್ಸರ್. ಓವೆಲ್, OVAL. ಈಗ ಕ್ವಶನ್ ನಂಬರ್ 20ರಲ್ಲಿದ್ದೀವಿ. ಡ್ಯಾಶ್ ಈಸ್ ಕನ್ಸರ್ನ್ಡ್ ವಿತ್ ದಿ ಅನಾಲಿಸಿಸ್ ಆ್ಯಂಡ್ ಪಿಕಿಂಗ್ ಬಟ್ ರಿಲೆವೆಂಟ್ ಇನ್ಫಾರ್ಮೇಷನ್ ಅಂತ ಇದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಉತ್ತರ ಆಗಿರುತ್ತೆ. ಡ್ಯಾಶ್ ಈಸ್ ಕನ್ಸರ್ನ್ಡ್, ಇದಕ್ಕೆ ನೀವೇ ನನಗೆ ಉತ್ತರವನ್ನು ಕಳಿಸಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಐ ಥಿಂಕ್ ಡಾಟಾ ಮೈನಿಂಗ್ ಇರ್ಬೋದೇನೋ ಇದಕ್ಕೆ ಅಂತ ಅನಿಸ್ತಾ ಇದೆ. ಐ ಹ್ಯಾವ್ ಡೌಟ್, ಆಯಿತಾ? ಕ್ವಶನ್ ನಂಬರು 16, 20ರಲ್ಲಿ ಸ್ವಲ್ಪ ಡೌಟ್ ಇದೆ ನನ್ನ ಪ್ರಕಾರ ಸರ್.
ನಾನು ಹೇಳಿರುವಂಥದ್ದು ಕ್ವಶನ್ ನಂಬರ್ 16 ಡಾಟಾನೇ ಸರಿ, ಕ್ವಶನ್ ನಂಬರ್ 20ಕ್ಕೆ ಡಾಟಾ ಮೈನಿಂಗ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು, ಆಲ್ ದ ಬೆಸ್ಟ್. ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಬಹುದು. ಆಯಿತಾ? ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಯು. ಇದು ಇವತ್ತು ನಡೆದಂತಹ ಅಂದರೆ 3/5/2025 ನಡೆದಂಥ ಎಕ್ಸಾಮ್ 2 ಆ್ಯನ್ಯುವಲ್ ಎಕ್ಸಾಮ್ 2 ಇದರ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು, ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2. ಹಾಗೂ ಬರೀ ಎಕ್ಸಾಮ್ ಬರ್ಕೊಂಡು ಕುಂತರೆ ಫ್ಯೂಚರನ್ನು ಏನು ಮಾಡಲಿಕ್ಕಾಗಲ್ಲ ಸರ್, ಹಾಳಾದೋಗುತ್ತೆ. ದಯವಿಟ್ಟು ನಿಮ್ಮ ಫ್ಯೂಚರನ್ನು ತಾವು ರೂಪಿಸ್ಕೋಬೇಕು ಅಂದರೆ ಪ್ಲೀಸ್ ಸೆಲೆಕ್ಟ್ ಎ ಗುಡ್ ಕಾಲೇಜ್, ಎನಿ ಡಿಗ್ರಿ ಕಾಲೇಜ್. ನೀವು ಭಾಳ ವೀಕಾಗಿದ್ದರೆ ಡಿಗ್ರಿ ಕೋರ್ಸ್ಗಳನ್ನು ಮಾಡಿ. ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಆಯಿತಾ? ಸದಾ ನಗ್ತಾ ಇರಿ, ಒಳ್ಳೆಯ ಆರೋಗ್ಯವನ್ನು ಹೊಂದ್ಬಿಟ್ಟು ತಂದೆ ತಾಯಿಯ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನೀವು ನೋಡಿದಂತಹ ಆ ಒಂದು ಇಂಗ್ಲೀಷ್ ಅಪ್ಲಿಕೇಶನ್ ಸ್ಪಾರ್ಕಿಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಈ ಕಮೆಂಟ್ ಮುಖಾಂತರ ತಾವುಗಳು ಇದೇ ವಿಡಿಯೋದಲ್ಲಿ ತಿಳಿಸಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.